ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿ ಜ್ಯುವೆಲ್ಲರಿ ಮಾಲೀಕರಿಗೆ ವಂಚನೆ ಮಾಡಿರುವಂತ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಇದಕ್ಕೆ ಸಿನಿಮಾ ನಟರೊಬ್ಬರು ಸಾಥ್ ಕೊಟ್ಟಿದ್ದಾರೆ. ಸಿನಿಮಾ ನಟನ ಜೊತೆಗೆ ಸೇರಿಕೊಂಡು ದಂಪತಿ ಮೋಸದ ಜಾಲವನ್ನ ಬೀಸಿರೋರು. ಡಿಕೆ ಸುರೇಶ್ ಅವರ ವಾಯ್ಸ್ ಅನ್ನು ಬಳಸಿ ನಟ ವಂಚನೆ ಮಾಡಿದ್ದಾರೆ ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ನಟ ಧರ್ಮೇಂದ್ರ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಡಿಕೆ ಸುರೇಶ್ ರೀತಿಯಲ್ಲಿ ಚಿನ್ನದ ಅಂಗಡಿ ಮಾಲಕಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ವನಿತಾ ಐತಾಳ್ ಅನ್ನೋ ಚಿನ್ನದ ಅಂಗಡಿಯ ಮಾಲಕಿ ದಂಪತಿ ಮೇಲೆ ಕೇಸ್ ಕೊಟ್ಟಿದ್ದಾರೆ. ಜೊತೆಗೆ ಸಿನಿಮಾ ನಟನ ವಿರುದ್ಧವೂ ಕೂಡ ಆರೋಪವನ್ನು ಮಾಡಿದ್ದಾರೆ. ಅಲ್ಲ ಟೋಟಲಿ ಇವತ್ತಿನ ವ್ಯಾಲ್ಯೂಯೇಷನ್ ಪ್ರಕಾರ ಟಿಲ್ 14 crores ತನಕ ಹೋಗುತ್ತೆ. ಬಟ್ ನಾವು ಇವಾಗ 1 ವರ್ಷದಿಂದ ಕೊಟ್ಟಿರೋ ಅಂತ 10 ಕೋಟಿ ಮಾತ್ರ ನಾವು ಕ್ಲೇಮ್ ಮಾಡ್ತಿರೋದು. ಅದು ಅವರು ಡಿಫ್ರೆಂಟ್ ಡೇಟ್ಸ್ ಕೊಟ್ಟಿದ್ರು. ನಾವೆಲ್ಲದಕ್ಕೂ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. ಬಟ್ ನಾವು ಬೇರೆ ಕಡೆ ಡೀಲರ್ಸಿಂದಾನೇ ತಂದು ಕೊಟ್ಟಿರೋದು. ಅದು ಅವ್ರಿಗೆ ಚೆನ್ನಾಗಿ ಗೊತ್ತು. ಕೊಡ್ತೀನಿ ಅಂದ್ಬಿಟ್ಟು ಇವತ್ತಿನ ತನಕ ಕೊಟ್ಟಿಲ್ಲ. ನನ್ನ ಮೇಲೂ ಪ್ರಾಬ್ಲಮ್ ಆಗೇ ಆಗುತ್ತೆ. ಇವಾಗ ನಾವೇನು ಮಾಡೋಕ್ಕಾಗಲ್ಲ ಸರ್, ಯಾಕಂದರೆ ಮನಿ ಈಸ್ ಇಂಪಾರ್ಟೆಂಟ್. ಯಾರ್ದೋ ಕದ್ದಿರೋ ದುಡ್ಡಲ್ಲ, ಇದು ಕಷ್ಟಪಟ್ಟಿರೋ ದುಡ್ಡು. ನಾವು ಬೇರೆಯವ್ರಿಗೆ ಕೊಡಲೇಬೇಕು. ಕೊಡ್ತೀನಿ ಅಂತ ಕೊಡದೆ ನಮಗೆ ಮೋಸ ಮಾಡಿ, ಅದು ಡಿ ಕೆ ಸುರೇಶ್ ಅವ್ರ ತಂಗಿ ಅಂತ ಹೇಳ್ಕೊಂಡು ಬಂದು ಡಿ ಕೆ ಸುರೇಶ್ ಅವ್ರ ಹತ್ರ ಫೋನ್ ಮಾಡಿಸಿ ನಮಗೆ ಗೋಲ್ಡ್ ಕೊಡಿ, ನಮಗೆ ಬೇಕು ಅಂತ ಹೇಳಿಸಿದ್ದಕ್ಕೇನೆ ನಾವು ಕೊಟ್ಟಿದ್ದು. ಬರೀ ಐಶ್ವರ್ಯ ಅವ್ರು ಬಂದು ಕೇಳಿದಿದ್ರೆ ನಾವು ಕೊಡ್ತಿರ್ಲಿಲ್ಲ. ಡಿ ಕೆ ಸುರೇಶ್ ಅವ್ರ ಹತ್ರ ಫೋನ್ ಮಾಡಿಸಿ ನಮಗೆಲ್ಲರಿಗೂ, ಇಲ್ಲೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಎಲ್ಲರನ್ನೂ ನಂಬಿಸಿ ಫಸ್ಟ್ 1-2 ಟ್ರಾನ್ಸಾಕ್ಷನ್ ಕರೆಕ್ಟಾಗೂ ಮಾಡಿ ಆಮೇಲೆ ಸುಮಾರು ಗೋಲ್ಡ್ ತಗೊಂಡ್ರು. ಕೊಡ್ತೀನಿ ಅಂತ ಹೇಳಿ ಕೊಟ್ಟಿಲ್ಲ. ಆಮೇಲೆ ಡಿ ಕೆ ಸುರೇಶ್ ಅವ್ರ ಹತ್ರ ಫೋನ್ ಮಾಡಿಸಿದ್ರು, ಸ್ವಲ್ಪ ದಿವಸ ತಡಿಯಮ್ಮ, ಎಲೆಕ್ಷನ್ಸ್ ಎಲ್ಲ ಇದೆ, ಎಲೆಕ್ಷನ್ಸ್ ಎಲ್ಲ ಆಗೋಗ್ಬಿಡ್ಲಿ, ಆಮೇಲೆ ಮಾಡಿಸ್ತೀನಿ ಅಂತ. ಆಮೇಲೆ ನೋಡಿದ್ರೆ ತುಂಬ ಲೇಟಾಗಿ ನಮಗೆ ಗೊತ್ತಾಯ್ತು ಅದು ಸುರೇಶ್ ಅಲ್ಲ, ಅದ್ರ ಬದಲು ಬೇರೆ ಯಾರ ಹತ್ರನೋ ಥ್ರೂ ಮಾತಾಡ್ಸಿದ್ದಾರೆ ಅಂತ. ಇಲ್ಲಿ ನಮಗಂತೂ ನಿಜ ಏನೂ ಗೊತ್ತಿಲ್ಲ ಸರ್. ನಮಗೆ ನಮ್ಮ ದುಡ್ಡು ಬೇಕು, ನಮಗೆ ನ್ಯಾಯ ಬೇಕು. ನಾನು ಎಲ್ಲರ ಹತ್ರ ಹೋಗಿದ್ದೀನಿ, ಕಮಿಷನರ್ ಸರ್ ಹತ್ರ ಹೋಗಿದ್ದೀನಿ, DCP ಸರ್ ಹತ್ರ ಹೋಗಿದ್ದೀನಿ, ಸುರೇಶ್ ಅವ್ರ ಹತ್ರನೂ ಹೋಗ್ಬಿಟ್ಟು ಮ್ಯಾಟರ್ಸ್ ಹೇಳಿದ್ದೀನಿ. ನಮಗೆ ದುಡ್ಡು ಕೊಡಿಸಿ ಸರ್. ಇವಾಗ ನೀವೇ ಮೀಡಿಯಾದವರು, ನಿಮ್ಮಿಂದ ನಮಗೂ ಸಪೋರ್ಟ್ ಬೇಕೇ ಬೇಕು. ಯಾಕಂದ್ರೆ ನಮಗೆ ದುಡ್ಡು ಬೇಕು ಸರ್. ನಮಗೆ ಪಬ್ಲಿಸಿಟಿನೂ ಬೇಡ, ಅಥವಾ ಇಲ್ಲಿ ಯಾವ ಪೊಲಿಟಿಕಲಿ ನಾವು ಅವ್ರನ್ನ ಕಮ್ಮಿ ಮಾಡಬೇಕು, ಇವ್ರನ್ನ ಜಾಸ್ತಿ ಮಾಡಬೇಕು ಅನ್ನೋದಕ್ಕೆ ನಾವು ಯಾರ ಜೊತೆನೂ ಇಲ್ಲ. ನಮಗೂ ಯಾರು ಆ ಥರ ಸಪೋರ್ಟಿಗೆ ಬಂದಿಲ್ಲ. ನಮಗೆ ಸಪೋರ್ಟ್ ಬೇಕು, ನಮ್ಮ ದುಡ್ಡು ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.